ಮಿಲ್ಕ್ ಶೇಕ್. ಮ್ಯಾಂಗೋ ಮಿಲ್ಕ್ ಶೇಕ್ ತುಂಬ ಚೆನ್ನಾಗಿರುತ್ತೆ. ಮ್ಯಾಂಗೋವನ್ನು ಇವಾಗ ಮ್ಯಾಂಗೋ ಸೀಸನ್ನು ಬೇಸಿಗೆ. ನಮ್ಮ ಉತ್ತರ ಕನ್ನಡದಲ್ಲಂತೂ ಮ್ಯಾಂಗೋ ತುಂಬ ಇರುತ್ತೆ ಇವಾಗ. ಉತ್ತರ ಕನ್ನಡ, ದಕ್ಷಿಣ ಕಡೆಗೆ ತುಂಬ ಬಿಸಿಲು ಇವಾಗ. ಎಲ್ಲ ಕಡೆಯೂ ಬಿಸಿಲೇ. ಎಲ್ಲ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡೀರಿ. ಅದನ್ನು ಮಾಡುವ ವಿಧಾನವನ್ನು ನಾನು ಹೇಳ್ತೀನಿ. ಫಸ್ಟು ಮ್ಯಾಂಗೋವನ್ನು ತಗೊಂಡು ಅದರದ್ದು ಸಿಪ್ಪೆಯನ್ನೆಲ್ಲ ತೆಗಿಬೇಕು. ಸಿಪ್ಪೆಯನ್ನು ತೆಗೆದ ಮೇಲೆ ಅದರಲ್ಲಿ ಈ ಥರ ಪಲ್ಪ್ ಇರುತ್ತೆ, ಅಂದರೆ ಮಾಂಸಖಂಡಗಳು, ಅದಷ್ಟೇ ಇಟ್ಕೋಬೇಕು. ಸಿಪ್ಪೆಯನ್ನು ತೆಗೆದು ಬಿಸಾಡಬೇಕು. ಆಮೇಲೆ ಮಾಂಸಖಂಡನ ತಗೊಂಡು, ಅಂದರೆ ಪಲ್ಪ್, ಅದರಲ್ಲಿ ಪಲ್ಪನ್ನು ತೆಗಿಬೇಕು. ಚಮಚ ಇಲ್ವಾ ಸ್ಪೂನಿಂದನೂ, ಸ್ಪೂನ್ ಇಲ್ಲವೇ ಚಾಕುವಿಂದನೂ ತೆಗಿಬೋದು. ಈ ಥರ ಪಲ್ಪ್ಗಳನ್ನ, ಮಾಂಸಖಂಡಗಳನ್ನು ತೆಗೆದುಕೊಂಡು ಮಿಕ್ಸಿಯಲ್ಲಿ ಹಾಕ್ಕೋಬೇಕು. ಮಿಕ್ಸಿಯಲ್ಲಿ ಹಾಕ್ಕೊಂಡ್ಮೇಲೆ ಆಮೇಲೆ ಅದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಅಂತ ಸಕ್ಕರೆನ ಹಾಕಿ ಸಕ್ಕರೆನ ಅದಕ್ಕೆ ಹಾಕ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೋಬೋದು. ಕಡಿಮೆ ಸಕ್ಕರೆ ತಿನ್ನೋರು ಕಡಿಮೆ, ಜಾಸ್ತಿ ಸಕ್ಕರೆ ತಿನ್ನೋರು ಜಾಸ್ತಿ ಸಕ್ಕರೆ ಹಾಕ್ಕೊಂಡು ಆಮೇಲೆ ಈ ಥರ ರುಬ್ಕೋಬೇಕು. ಈ ಥರ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಅದು ಚೆನ್ನಾಗಿ ನೋಡಿ ಹೇಗೆ ಬಂದಿದೆ. ಅದಕ್ಕೆ ಮಿಲ್ಕ್ ಹಾಕ್ಬೇಕು ನಾವು. ಮಿಲ್ಕನ್ನು ತಂಪಿರಬೇಕು. ಮಿಲ್ಕು ಕಾಯಿಸ್ಕೊಂಡು ತಣಿಸ್ಕೊಂಡು ಹಾಕ್ಬೋದು, ಇಲ್ವಾ ಹಾಗೇ ತಂದು ಹಾಕ್ಬೋದು. ಬಟ್ ಮಿಲ್ಕ್ ತುಂಬ ತಂಪಾಗಿರಬೇಕು. ತಂಪಾಗಿರುವಂಥ ಮಿಲ್ಕನ್ನು ಹಾಕಿ ಆವಾಗ ಅದನ್ನು ಅರಿಬೇಕು, ಅಂದರೆ ಗ್ರೈಂಡ್ ಮಾಡಬೇಕು. ಆವಾಗ ಈ ಥರ ಜ್ಯೂಸ್ ಆಗುತ್ತೆ. ಆ ಜ್ಯೂಸನ್ನು ಕುಡಿಬೇಕು. ಇದು ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಮಾಡ್ಕೊಂಡು ಕುಡೀರಿ. ಬೇಸಿಗೆಯಲ್ಲಿ ತುಂಬ ಒಳ್ಳೆಯದು. ಮಾವಿನ ಹಣ್ಣು ತುಂಬ ಒಳ್ಳೆಯದು. ಈ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಹಣ್ಣು ಬರುತ್ತೆ ಆ ಹಣ್ಣನ್ನು ನಾವು ತಿನ್ನಬೇಕು. ಅದೇ ಥರ ಮಿಲ್ಕ್ ಶೇಕ್ಗಳಲ್ಲಿ ಇವಾಗ ತುಂಬ ಸೆಕೆ ಮತ್ತು ಇದಿರುತ್ತೆ, ಊಟ ಮಾಡೋಕ್ಕೂ ಇಷ್ಟ ಆಗೋಲ್ಲ. ಆ ಥರ ಮಿಲ್ಕ್ ಶೇಕ್ಗಳನ್ನ ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು, ತುಂಬ ಒಳ್ಳೆಯದಿದು. ಸಬ್ಸ್ಕ್ರೈಬ್ ಅವರ್ ಚಾನಲ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಬನಾನಾ ಮಿಲ್ಕ್ ಶೇಕ್ ಮಾಡ್ಕೋಬೋದು. ಆಮೇಲೆ ಬಟರ್ ಫ್ರೂಟ್ ಮಿಲ್ಕ್ ಶೇಕು, ಬಾಳೆಹಣ್ಣು ಮಿಲ್ಕ್ ಶೇಕು ಮಾಡ್ಬೋದು. ಬಟರ್ ಫ್ರೂಟ್ ಅಂತ ಬರುತ್ತೆ, ಅದ್ರ ಮಿಲ್ಕ್ ಶೇಕನ್ನು ಮಾಡ್ಬೋದು. ಆಮೇಲೆ ಮಸ್ಕ್ ಮೆಲನ್, ಕರ್ಬೂಜ ಹಣ್ಣಿಂದು ಮಿಲ್ಕ್ ಶೇಕು ಮಾಡ್ಬೋದು. ಚಿಕ್ಕುದು ಮಿಲ್ಕ್ ಶೇಕು, ಸಪೋಟ ಮಿಲ್ಕ್ ಶೇಕನ್ನು ಮಾಡ್ಬೋದು. ಈ ಥರ ಎಲ್ಲ ಮಿಲ್ಕ್ ಶೇಕ್ಗಳನ್ನು ಮಾಡಿಕೊಂಡು ಕುಡಿಬೋದು. ಇವಾಗ ಬೇಸಿಗೆ, ಅದಕ್ಕಾಗಿ ಎಲ್ಲ ಥರದ ಮಿಲ್ಕ್ ಶೇಕ್ಗಳನ್ನ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಊಟ ತಿನ್ನೋಕ್ಕಾಗಲ್ಲ ಜಾಸ್ತಿ. ಈ ಥರ ತಂಪು ಪಾನೀಯಗಳನ್ನು ಕುಡಿದ್ರೆ ಒಳ್ಳೆಯದು. ಇವಾಗ ಹವಾಮಾನ ವರದಿ ಪ್ರಕಾರ ತುಂಬ ಸೆಕೆ ಇದೆ. ಎಲ್ಲರೂ ಇದು ಆರೋಗ್ಯವಾಗಿರಬೇಕಂದ್ರೆ ತುಂಬ ಕಾಳಜಿ ತಗೋಬೇಕು ನಾವು. ಯಾಕಂತಂದರೆ ತಾಪಮಾನ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಥರ ಇವಾಗ ನಾವು ಅಂಗಡಿಯಿಂದ ತಂದು ಜ್ಯೂಸನ್ನು ಕುಡಿಬಾರ್ದು. ನೋಡಿ, ಅಂಗಡಿಯಲ್ಲಿ ಈ ಥರ ಬಾಟ್ಲುಗಳಲ್ಲಿರುವ ಜ್ಯೂಸನ್ನು ಕುಡಿಬೇಡಿ, ಮಕ್ಕಳಿಗೂ ಕೊಡಬೇಡಿ. ನೀವು ಮಿಲ್ಕ್ ಶೇಕ್ಗಳನ್ನು ಮನೆಯಲ್ಲೇ ಮಾಡಿ ಕುಡೀರಿ.